ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇಶದ ಅತ್ಯಂತ ಹಳೆಯ ಈ ಕ್ಷಣಕ್ಕೂ ಕೂಡ ಸರಣಿ ಸೋಲಿನ ಬಳಿಕವೂ ಕೂಡ ಗಟ್ಟಿಯಾದಂತಹ ಕಾರ್ಯಕರ್ತರನ್ನು ಬೇರುಗಳನ್ನು ಹೊಂದಿರುವಂತಹ ಕಾಂಗ್ರೆಸ್ಗೆ ಈಗ ಬಹಳ ಆಘಾತಕಾರಿ ಬೆಳವಣಿಗೆಯೊಂದು ಎದುರಾಗಿದೆ. ಒಂದು ಕಡೆ ಸಂಸದ ಸ್ಥಾನ ಮತ್ತು ಅವರ ರಾಜಕೀಯ ಚುನಾವಣಾ ರಾಜಕೀಯ ಭವಿಷ್ಯದ ಮೇಲೆ ತೂಗುಗತ್ತಿ ಇದೆ. ಸಂಸತ್ನಲ್ಲಿ ಯಾವ ಮೋಷನ್ ಮೂವ್ ಮಾಡಿದ್ದಾರೆ ಅನ್ನೋದು ಗೊತ್ತು ನಮಗೆ. ನಿಶಿಕಾಂತ್ ದುಬೆ ಅವರ ವಿಚಾರ ನಿಮಗೆ ಗೊತ್ತೇ ಇದೆ. ಮೊನ್ನೆ ಅಷ್ಟೇ ಮೊದಲ ಹಂತದ ಅಧಿವೇಶನದಲ್ಲಿ ಏನಾಗಿದೆ, ಇನ್ನು ಮತ್ತೆ ಶುರುವಾಗುತ್ತೆ ಅಧಿವೇಶನ, ಆಗೇನಾಗಬಹುದು ಅಂತ. ಇದರ ನಡುವೆ ಕಾಂಗ್ರೆಸ್ನ ಒಳಗಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವ ಬೆಳವಣಿಗೆ, ಅದು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಚುನಾವಣೆ ಹೊಸ್ತಿಲಲ್ಲಿ ನರೇಂದ್ರ ಮೋದಿಯವರ ಭವಿಷ್ಯ, ಬಿಹಾರದ ರಿಸಲ್ಟ್ ಬಂದಾಗ ಮೋದಿಯವರು ಹೇಳಿದ್ದ ಭವಿಷ್ಯವೇ ನಿಜವಾಯ್ತಲ್ಲ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಕ್ವಿಕ್ಕಾಗಿ ನೆನಪು ಮಾಡ್ಕೊಂಡ್ಬಿಡೋಣ. ಮೊದಲ ಹಂತದ ಮೊನ್ನೆ ಬಜೆಟ್ ಅಧಿವೇಶನ, ಈಗ ಮತ್ತೆರಡನೇ ಹಂತದ ಶುರು ಆಗುತ್ತೆ ಮಾರ್ಚಲ್ಲಿ. ಆಗ ನಿಶಿಕಾಂತ್ ದುಬೆ ಅವರು ಏನು ಅವ್ರ ವಿರುದ್ಧ ಸಬ್ಸ್ಟ್ಯಾಂಟಿವ್ ಮೋಷನನ್ನು ಮೂವ್ ಮಾಡಿದ್ದಾರೆ. ಅದನ್ನು ಅಂಗೀಕಾರ ಮಾಡಿಬಿಟ್ರೆ, ಆ ಗೊತ್ತುವಳಿ ನಿರ್ಣಯ ಅಂಗೀಕಾರ ಮಾಡೋದಕ್ಕೆ ಬಹುಮತ BJPಗೆ ಇರೋದರಿಂದಾಗಿ ತುಂಬ ಸಿಂಪಲ್ ಟಾಸ್ಕ್. ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ಕಿತ್ತಾಕಿ ಇನ್ನು ಮುಂದೆ ಚುನಾವಣೆಗೂ ಸ್ಪರ್ಧಿಸದಂತೆ ಮಾಡುವಂತಹ ಅತ್ಯಂತ ಕ್ಲಿಯರ್ ಕಟ್ ಆದಂಥ ದಾರಿ BJP ಮುಂದೆ ಓಪನ್ ಆಗಿದೆ. ಬಹುಮತ ಇದೆ, ಪಾಸ್ ಆಗಿಬಿಟ್ರೆ ಅವರು ಅನರ್ಹರಾಗ್ತಾರೆ, ಎಲೆಕ್ಷನ್ಗೆ ಸ್ಪರ್ಧಿಸೋಕ್ಕೂ ಆಗಲ್ಲ. ಅಷ್ಟು ದೊಡ್ಡ ಗಂಡಾಂತರ ಒಂದು ಕಡೆ ಎದುರಾಗಿದೆ. ಮತ್ತೊಂದು ಕಡೆ 4 ರಾಜ್ಯಗಳ ಚುನಾವಣೆಗೆ ಎದುರು ನೋಡ್ತಿರುವಂಥ 4 ರಾಜ್ಯಗಳಲ್ಲಿ ರಾಹುಲ್ ನಾಯಕತ್ವಕ್ಕೆ ಧಿಕ್ಕಾರ, ರಾಹುಲ್ ನಾಯಕತ್ವಕ್ಕೆ ಆಘಾತ. ಮೊದಲನೇದು ಕೇರಳದಲ್ಲಿ ನೋಡಿ, ನಾನು ರಾಹುಲಿಯನ್ ಅಲ್ಲ ಅನ್ನೋದನ್ನು ಓಪನ್ ಆಗಿ ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ನಾಯಕನಾಗಿ ಸುದೀರ್ಘ ಅವಧಿಗೆ ಪಕ್ಷದಲ್ಲಿರುವಂತಹ ಹಿರಿತಲೆ ಈಗ ಅಯ್ಯರ್ ಅವರು ಏನು ಹೇಳ್ತಿದ್ದಾರೆ, ಮಣಿಶಂಕರ್ ಅಯ್ಯರ್ ಅವರು ಮತ್ತೊಮ್ಮೆ ಪಿಣರಾಯಿ ವಿಜಯನ್ನೇ CM ಆಗ್ತಾರೆ ಅಂತಿದ್ದಾರೆ. ಸೊ ಕೇರಳ ಅಸೆಂಬ್ಲಿ ಚುನಾವಣೆ ಹೊತ್ತಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡಪಕ್ಷಗಳ ಒಕ್ಕೂಟದ ಸರ್ಕಾರ ಇನ್ನೇನು ಕೆಳಗಿಳಿಸಿ ನಾವು ಬಂದೇ ಬರ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಇರೋದೇ ಕೇರಳದಲ್ಲಿ. ಅಸ್ಸಾಮು, ಕೇರಳದಲ್ಲಿ ಸ್ವಲ್ಪ ನಿರೀಕ್ಷೆ ಇರೋದು ಕಾಂಗ್ರೆಸ್ಗೆ. ವೆಸ್ಟ್ ಬೆಂಗಾಲ್, ತಮಿಳುನಾಡಲ್ಲಿ ಏನಿಲ್ಲ ಅಂತ ಹೇಳ್ಕೊಳ್ಳುವಂಥ ನಿರೀಕ್ಷೆ. ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದ ಬಳಿಕ ಅಂತೂ ರಾಹುಲ್ ಗಾಂಧಿ ಅವರು ಅತ್ಯುತ್ಸಾಹದಲ್ಲಿ ಮುನ್ನುಗ್ತಾ ಇದ್ದರೆ, ಈಗ ಅಲ್ಲಿನ ಸೀನಿಯರ್ ಲೀಡರ್ಸೇ ಶಾಕ್ ಕೊಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೇರಳದಲ್ಲಿ ಒಡಕು ಸೃಷ್ಟಿಯಾಗಿದೆ. ಜೊತೆಗೆ ರಾಹುಲ್ ಬಣದವ್ರಲ್ಲ, ನಾವು ರಾಜೀವ್ ಗಾಂಧಿ ಬಣದವರು, ನಾವು ರಾಜೀವಿಯನ್ಸ್, ನಾವೆಲ್ಲ ರಾಹುಲಿಯನ್ಸ್ ಅಲ್ಲ ಅಂತ ನೇರ ಕೊಟ್ಟು ಈಗಿರೋ ಸರ್ಕಾರನೇ ಮತ್ತೆ ಬರುತ್ತೆ, ಕಾಂಗ್ರೆಸ್ ಬರಲ್ಲ, ಪಿಣರಾಯಿ ವಿಜಯನ್ನೇ CM ಆಗಿರ್ತಾರೆ ಅನ್ನುವಂತಹ ಮೆಚ್ಚುಗೆಯನ್ನು, ಸರ್ಟಿಫಿಕೇಟನ್ನು ಕೊಟ್ಟಿರೋದು ಅತ್ಯಾಶ್ಚರ್ಯಕ್ಕೆ ಕಾರಣ ಆಗಿದೆ. ಪಕ್ಷದ ಆಂತರಿಕ ಕಚ್ಚಾಟದಿಂದಲೇ ಪಿಣರಾಯಿ ವಿಜಯನ್ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ಅಯ್ಯರ್ ಅವರು ಘೋಷಣೆ ಮಾಡಿದ್ದಾರೆ. ಪಿಣರಾಯಿ ಕಾರ್ಯಗಳನ್ನು ಹೊಗಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆ ಪಿಣರಾಯಿ ಅವರ ಗೌರ್ಮೆಂಟ್ ಅವಧಿಯಲ್ಲಿ ಅತ್ಯುತ್ತಮವಾಗಿದೆ ಅಂತ ಕಿರೀಟ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ತೀರಾ ಮುಜುಗರ ಉಂಟು ಮಾಡಿದೆ. LDF ಅಂತೂ ಇದನ್ನು ಸಂಭ್ರಮಿಸ್ತಾ ಇದೆ. ಒಂದು ಕಡೆ ಮೊನ್ನೆ ಅಷ್ಟೇ ನೋಡಿದ್ವಿ, ಶಶಿ ತರೂರ್ ಅವರು ಕಾಂಗ್ರೆಸ್ಗೆ ಯಾವ ರೀತಿ ಮಗ್ಗಲು ಮುಳ್ಳಾಗ ಕಾಡಿದ್ರು. ಅವರು ಪಿಣರಾಯಿ ವಿಜಯನ್ ಸರ್ಕಾರದ ಆಡಳಿತ ವೈಖರಿಯನ್ನು ಕೂಡ ತುಂಬ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮೋದಿ ಸರ್ಕಾರದ ಆಡಳಿತವನ್ನು ಶ್ಲಾಘಿಸಿದರು. ಕೇರಳದಲ್ಲಿ ಪಿಣರಾಯಿ ಸರ್ಕಾರ, ಕೇಂದ್ರದಲ್ಲಿ ಮೋದಿ ಸರ್ಕಾರವನ್ನು ಯಾವ ರೀತಿ ಹಾಡಿ ಹೊಗಳಿದ್ದಾರೆ ಶಶಿ ತರೂರ್ ಅವರು ವಿವಿಧ ವಿಚಾರಗಳಲ್ಲಿ ಅನ್ನೋದನ್ನು ನೋಡಿದ್ದೀವಿ. ಅವರು BJPಗೆ ಸೇರೇ ಬಿಡ್ತಾರೆ ಅನ್ನೋ ಥರನೂ ಇತ್ತು. ಮತ್ತು ಇತ್ತೀಚೆಗೆ LDF ಕಡೆಯಿಂದ ಶಶಿ ತರೂರ್ ಅವ್ರಿಗೆ ಆಫರ್ ಇದೆ ಅನ್ನೋ ಸುದ್ದಿಗಳು ಕೂಡ ಓಡಾಡಿದ್ವು. ಸಿದ್ಧಾಂತದ ಸಮಸ್ಯೆ ಮಾಡ್ಕೊಳ್ಳಲ್ಲ, ಈಗ ಸದ್ಯ BJPಗೆಲ್ಲ ಹೋಗಿ LDFಗೆ ಹೋಗ್ಬಿಡ್ತಾರಾ ಅನ್ನೋ ರೀತಿಯಲ್ಲಿ ಶಶಿ ತರೂರ್ ಅವ್ರ ಸುತ್ತ ಹೊಸ ಚರ್ಚೆಗಳಾದವು. ಆಮೇಲೆ ಒಂದು ಮೀಟಿಂಗ್ ಮಾಡಿ ಶಶಿ ತರೂರ್ ಅವರನ್ನು ಸಮಾಧಾನ ಮಾಡೋ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮಾಡಿದರು. ಸೊ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕಡೆ ಮಣಿಶಂಕರ್ ಅಯ್ಯರ್, ಕೇರಳದ ಒಬ್ಬರು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅನ್ನುವ ಘೋಷಣೆ ಮೊಳಗಿಸಿದ್ದಾರೆ. ಪಿಣರಾಯಿ ವಿಜಯನ್ ಮತ್ತೆ CM ಆಗ್ತಾರೆ ಅನ್ನುವ ಭವಿಷ್ಯ ನುಡಿಯುವ ಮೂಲಕ ಹಾಗಾಗಿ ಆಘಾತ ಎದುರಾಗಿದೆ. ಒಂದು ಕಡೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಓಪನ್ ಆಗಿ ಧಿಕ್ಕಾರ ಕೂಗ್ತಿರೋದು ನಿಷ್ಠಾವಂತ ಕಾಂಗ್ರೆಸ್ಸಿಗರು ಅಂತ ಅನ್ನಿಸ್ಕೊಂಡಿರೋರು ಅನ್ನೋದೇ ಆಶ್ಚರ್ಯ. ಅಸ್ಸಾಂನಲ್ಲಿ ಏನಾಗಿದೆ ನೋಡಿ, ಅಸ್ಸಾಂ ಚುನಾವಣೆಗೆ
ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಕುಮಾರ್ ಬೋಹ್ರಾ ಇವರು ಒಬ್ಬರು ಪ್ರಮುಖ ನಾಯಕ ಪಕ್ಷ ತೊರೆಯೋ ನಿರ್ಧಾರ ಪ್ರಕಟಿಸಿದ್ದಾರೆ, ರಾಜೀನಾಮೆ. ಈ ಮೂಲಕ ಪಕ್ಷದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋ ಬೆಳವಣಿಗೆ ಇದು. ಸಂಸದ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ಗೌರವ್ ಗೊಗೊಯ್ ಹಸ್ತಕ್ಷೇಪದಿಂದ ಪಕ್ಷದಲ್ಲಿ ಬಿರುಕು ಉಂಟಾಗಿದೆ. ಇನ್ನು ಅಸ್ಸಾಮಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಸಾಗೋದಕ್ಕೆ ಸಾಧ್ಯವಿಲ್ಲ ಅಂತ ರಾಜೀನಾಮೆಗೆ ಮುಂದಾಗ್ತಿರೋದು. ಮತ್ತು ಬೋಹ್ರಾ ಅವರ ಹಾದಿಯನ್ನು ಸುಮಾರು ಜನ ಹಿಡಿಬಹುದು ಅವ್ರು ಹೋಗ್ತಾ ಇದ್ದ ಹಾಗೇನೆ. ಯಾಕಂದರೆ ಅವರು ಪಕ್ಷದ ಅಧ್ಯಕ್ಷರಾಗಿರೋರು, ಪಕ್ಷದ ಮೇಲೆ ಅವ್ರಿಗೊಂದಿಷ್ಟು ಹಿಡಿತಾ ಇದೆ, ಅವ್ರದ್ದೊಂದು ತಂಡ ಇದೆ. ಸೊ ಅಸ್ಸಾಂನಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಭೂಪೇನ್ ಮನವೊಲಿಸೋ ಯತ್ನ ಸಿಕ್ಕಾಪಟ್ಟೆ ಆಗ್ತಿದೆ, ಆದರೆ ಇದು ಸಾಧ್ಯವಾಗ್ತಿಲ್ಲ. ಮತ್ತೊಂದು ಕಡೆ ಎಡಪಕ್ಷಗಳ ಜೊತೆಗಿನ ಸೀಟ್ ಹಂಚಿಕೆ ವಿಚಾರ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿಯೇ ಅಸ್ಸಾಂನಲ್ಲಿ ಎಡಪಕ್ಷಗಳು ಕೂಡ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿರೋದು. ಸೊ ಮೈತ್ರಿಯೂ ಮುರಿದು ಬಿದ್ದು ಪಕ್ಷದ ಒಳಗಡೆಯೂ ಬಿರುಕು ಸೃಷ್ಟಿಯಾಗಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಏನು ನಿರೀಕ್ಷೆ ಇಟ್ಕೊಂಡಿದೆಯಲ್ಲ, 2 ರಾಜ್ಯ ಕೇರಳ ಅಸ್ಸಾಮಲ್ಲಿ ಈ ಸಲ ಖಂಡಿತ ನಾವು ಬರ್ತೀವಿ ಅಂತ ಏನು ಅನ್ಕೋತಿದ್ದಾರಲ್ಲ, ಅಸ್ಸಾಂನಲ್ಲಿ ಮೊದಲ ಹಂತದಲ್ಲಿಯೇ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಿರೋ ಹೊತ್ತಲ್ಲಿಯೇ ಕಾಂಗ್ರೆಸ್ಗೆ ನುಂಗಲಾರದ ಆಘಾತ, ಬಿಗ್ ವಿಕೆಟ್ ಪತನದ ಮೂಲಕ, ಅದು ಕೂಡ ರಾಹುಲ್ ಗಾಂಧಿಯವರ ಅತ್ಯಾಪ್ತರ ಟೀಮ್ ಏನಿದೆಯಲ್ಲ, ವೇಣುಗೋಪಾಲ್ ಅವರು, ಅವ್ರ ಜೊತೆ ಇರುವಂಥ ಗೌರವ್ ಗೊಗೊಯ್ ಅವರು, ಪ್ರಮುಖ ಸ್ಥಾನದಲ್ಲಿರುವಂಥವರು ರಾಹುಲ್ ಟೀಮಲ್ಲಿರೋರ ವಿರುದ್ಧವೇ ಈಗ ವಿವಿಧ ರಾಜ್ಯಗಳಲ್ಲಿ ಪಕ್ಷದ ಪ್ರಮುಖ ನಾಯಕರು ಸೀನಿಯರ್ಸು ಸಿಡದೆ ಹೇಳ್ತಿದ್ದಾರೆ. ಸೊ ರಾಹುಲ್ ಆ್ಯಂಡ್ ಟೀಮ್ನ ವಿರುದ್ಧ ಕಾಂಗ್ರೆಸ್ಸು ತಿರುಗಬಿತ್ತಾ. ಇತ್ತೀಚೆಗಷ್ಟೇ ನೋಡಿದ್ವಿ, ಪ್ರಿಯಾಂಕಾ ವಾದ್ರಾ ಅವರು ಅಧ್ಯಕ್ಷ ಆಗಬೇಕು ಅಥವಾ ಅವ್ರ ನಾಯಕತ್ವದಲ್ಲಿ ಚುನಾವಣೆ ಆಗಬೇಕು ಅನ್ನುವಂಥ ಕೂಗು ಎದ್ದಿತ್ತು. ಒಡಿಶಾದ ಕೆಲವು ನಾಯಕರು, ಬೇರೆ ಬೇರೆ ಪ್ರಮುಖರೇ ಈ ಒಂದು ಕೂಗನ್ನು ಎತ್ತಿದ್ರು. ಕೊನೆಗೆ ವಾದ್ರಾ ಅವರು, ಪ್ರಿಯಾಂಕಾ ಪತಿ, ಅದನ್ನು ಓಪನ್ ಆಗಿ ಹೇಳಿದರು, ಹೌದು ಪಕ್ಷದಲ್ಲಿ ಪ್ರಿಯಾಂಕಾ ಪರವಾಗಿ ಕೂಗು ಎದ್ದಿರೋದು ಹೌದು, ಅವ್ರ ನಾಯಕತ್ವಕ್ಕಾಗಿ ಸಿಕ್ಕಾಪಟ್ಟೆ ಧ್ವನಿ ಎತ್ತಿದ್ದಾರೆ ಅನ್ನೋದನ್ನು ಒಪ್ಪಿಕೊಂಡಿದ್ರು. ಸೊ ಕಾಂಗ್ರೆಸ್ ಒಡೆದು ಹೋಗುತ್ತಾ ಅನ್ನೋ ಮಟ್ಟಿಗೆ ಚರ್ಚೆಗಳು ಜೋರಾಗಿದ್ದು. ಈಗ ಅಸ್ಸಾಮಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ನಾಯಕತ್ವ ಕೊಡಲಾಗಿದೆ, ಅವರದ್ದೇ ಎಲ್ಲ ಫೈನಲ್ ಅನ್ನೋ ರೀತಿಯಲ್ಲಿ. ಅಂತಹ ಅಸ್ಸಾಮಲ್ಲಿ ಈಗ ಗೌರವ್ ಗೊಗೊಯ್ ಮತ್ತು ರಾಹುಲ್ ಗಾಂಧಿಯವರ ಕಾರಣದಿಂದಾಗಿ ಈಗ ರಾಜೀನಾಮೆ ತನಕ ದೊಡ್ಡ ಡೆವಲಪ್ಮೆಂಟ್ ಆಗಿರೋದು. ಇದು ಅಸ್ಸಾಂನ ಪರಿಸ್ಥಿತಿ. ಇನ್ನು ವೆಸ್ಟ್ ಬೆಂಗಾಲಲ್ಲಂತೂ TMC ಕಾಂಗ್ರೆಸ್ಗೆ ಭಾರಿ ಆಘಾತವನ್ನೇ ಕೊಟ್ಟಿದೆ. ಯಾವ ಕಾರಣಕ್ಕೂ ಕಾಂಗ್ರೆಸ್ನ ಜೊತೆ ನಾವು ಹೋಗಲ್ಲ. ಸೊ ಮೈತ್ರಿ ಫಿನಿಶ್ ಆಗಿದೆ. ಅಲ್ಲಿ ಎಡಪಕ್ಷಗಳೂ ಕೂಡ ಕಾಂಗ್ರೆಸ್ ಜೊತೆಗೆ ಬರ್ತಿಲ್ಲ, ಕಾಂಗ್ರೆಸ್ಸು ಅವ್ರ ಜೊತೆ ಹೋಗೋಕ್ಕೆ ಇಷ್ಟಪಡ್ತಿಲ್ಲ. ಸೊ ಸುದೀರ್ಘ ಅವಧಿಯ ಈ ಮೈತ್ರಿಯಲ್ಲಿ ಮುರಿದು ಬಿದ್ದಿದೆ ಎಡಪಕ್ಷಗಳ ಜೊತೆಗೆ. TMC ಅಂತೂ ಮೊದಲೇ ಕ್ಲಿಯರ್ ಕಟ್ ಆಗಿ ಹೇಳಿಬಿಟ್ಟಿದೆ, ಬೇರೆ ರಾಜ್ಯಗಳಲ್ಲೆಲ್ಲ ಆದಂಗೆ ಕಾಂಗ್ರೆಸ್ ಹೊರೆಯನ್ನು ನಾವು ಹೊರೋಕೆ ರೆಡಿ ಇಲ್ಲ, ಕಾಂಗ್ರೆಸ್ ಜೊತೆ ಹೋದವ್ರು ಯಾರೂ ಉದ್ಧಾರ ಆಗಿಲ್ಲ ಅನ್ನೋ ರೀತಿಯಲ್ಲಿ. ಈಗ ಬಿಹಾರ ಚುನಾವಣೆ ಆದಮೇಲೆ ತೇಜಸ್ವಿ ಯಾದವ್ ಅವರ ವೇವ್ ಹೆಂಗಿತ್ತು ಅಂದರೆ, ಅಲ್ಲಿ ಬಿಹಾರದಲ್ಲಿ BJP ಬರೋದೇ ಇಲ್ಲ, NDA ಬರೋದೇ ಇಲ್ಲ ಅನ್ನೋ ಮಟ್ಟಿಗೆ ಹವಾ ಇದ್ದ ತೇಜಸ್ವಿ ಯಾದವ್ ಅವ್ರ ಕತೆ ಕಡೆಗೆ ಸಿಂಗಲ್ ಡಿಜಿಟ್ಗೆ ಬಂದು ನಿಲ್ಲುತ್ತಾ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಆಯಿತು. ರಿಸಲ್ಟ್ ದಿನ ಬಹಳ ಆಶ್ಚರ್ಯಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ನ ಕಾರಣದಿಂದ ಅನ್ನುವಂಥ ಅಸಮಾಧಾನ ಅಲ್ಲಲ್ಲೇ ಪ್ರತಿಕ್ರಿಯೆಗಳು ಬಂದವು. ಇಲ್ಲಿ ಮಹಾರಾಷ್ಟ್ರದಲ್ಲೂ ಅದೇ ಆಯಿತು. ಶಿವಸೇನೆ NCP ಇದನ್ನು ಓಪನ್ ಆಗಿ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಎಕ್ಸ್ಟ್ರೀಮ್ ಸ್ಪೀಚ್ಗಳಿಂದ ಹಿಡಿದು ಅವರ ನಡೆ ನುಡಿನೇ ನಮಗೆ ಹೊರೆ ಆಯಿತು ಅಂತ. ಮತ್ತು ಸುಮಾರು ಪಕ್ಷಗಳು ಇದೇ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದನ್ನು ಗಮನಿಸಿದ್ವಿ ನಾವು. ಹಾಗಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಂತೂ ಮೊದಲೇ ಕಾಂಗ್ರೆಸ್ಸನ್ನು ದೂರ ಇಟ್ಟುಬಿಟ್ಟಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಒಮ್ಮತ ಇಲ್ಲವೇ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ INDI ಕೂಟದ ಪಕ್ಷಗಳು, ಮಿತ್ರ ಪಕ್ಷಗಳ ಜೊತೆಗೆ ಈಗ ಕಾಂಗ್ರೆಸ್ಸು ಎಲ್ಲ ಕಡೆ ಮೈತ್ರಿಯನ್ನು ಕಟ್ ಮಾಡ್ಕೊಂಡಂಗಾಗಿದೆ. ಸೊ ದೇಶದಲ್ಲಿ ಒಂದು ಕಡೆ ಸರಣಿ ಸೋಲುಗಳನ್ನು ನೋಡಿರುವಂಥ ಕಾಂಗ್ರೆಸ್ಸು, ರಾಹುಲ್ ಗಾಂಧಿಯವರ ನಾಯಕತ್ವ 90+ ಸೋಲುಗಳನ್ನು ನೋಡಿದ್ದಾರೆ. ಇನ್ನೇನು ಸೆಂಚುರಿ ಬಾರಿಸ್ತಾರೆ ಅಂತ BJP ಲೆಕ್ಕ ಇಡ್ತಾನೇ ಇದೆ ಒಂದೊಂದು ಎಲೆಕ್ಷನ್ ಆದಾಗಲೂ. ಈಗ ಮೈತ್ರಿಕೂಟದ ಒಳಗಡೆಯೂ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಪಕ್ಷದ ಒಳಗಡೆಯೂ ಕೂಡ ಆಘಾತ ಎದುರಾಗಿರೋದು. ಇನ್ನು ತಮಿಳುನಾಡಿನಲ್ಲಿ ಏನಾಗಿದೆ, DMK ಕಾಂಗ್ರೆಸ್ಗೆ ಭಾರಿ ಆಘಾತ ಕೊಟ್ಟಿರೋದು. MK ಸ್ಟಾಲಿನ್ ಅವರು ಅಧಿಕಾರ ಹಂಚಿಕೆ ಸಾಧ್ಯತೆಯನ್ನೇ ತಳ್ಳಿ ಹಾಕಿದ್ದಾರೆ. ಈಗ ಅಲ್ಲಿ ಕಾಂಗ್ರೆಸ್ಸು DMK ವಿರುದ್ಧ ನೇರ ವಾಗ್ದಾಳಿ ನಡೆಸ್ತಾ ಇದೆ. ಕೆಲವರೆಲ್ಲ ನಾಯಕರು TVK ಜೊತೆ ಹೋಗೋಕೆ ಮನಸ್ಸು ಮಾಡ್ತಿದ್ದಾರೆ, ಕೆಲವರು DMK ಜೊತೆ ಇರೋಕೆ ಮನಸ್ಸು ಮಾಡ್ತಿದ್ದಾರೆ. DMK ಸಾಲ ಮಾಡಿಟ್ಟಿದೆ, ಭ್ರಷ್ಟಾಚಾರ ಅದು ಇದು ಅಂತ ಸಿಕ್ಕಾಪಟ್ಟೆ ಸರ್ಕಾರವನ್ನು ತರಾಟೆಗೆ ತಗೊಳ್ತಿರೋದನ್ನು ನೋಡ್ತಾ ಇದ್ದೀವಿ. ಮಿತ್ರ ಪಕ್ಷವನ್ನೇ ತರಾಟೆಗೆ ತಗೊಳ್ತಿರೋದು ನೋಡ್ತಾ ಇದ್ದೀವಿ. ವಿಜಯ್ ಕಡೆಗೆ ಸ್ವಲ್ಪ ಸೆಳೆತ ನೋಡ್ತಾ ಇದ್ದೀವಿ. ಅಲ್ಲಿ DMK ಜೊತೆಗಿನ ಮೈತ್ರಿಗೆ ಪಕ್ಷದ ಸಂಸದ ಮಣಿಕಂ ಠಾಕೂರ್ ಅಂತೂ ನೇರವಾಗಿ ಓಪನ್ ಆಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಿಮ್ಮ ಸಹವಾಸ ನಮಗೂ ಬೇಕಿಲ್ಲ ಅಂತ DMK ಅಧಿಕಾರ ಹಂಚಿಕೆಯನ್ನು ಸಂಪೂರ್ಣವಾಗಿ ಈಗ ತಳ್ಳಿ ಹಾಕಿದ್ದು. ತಮಿಳುನಾಡಿನಲ್ಲೂ ಕಾಂಗ್ರೆಸ್ಸು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ.
TVK ಜೊತೆ ಹೋಗೋದಾ, DMK ಆಪ್ಷನ್ನು ಮುಚ್ಚೋಗೋ ಥರ ಕಾಣಿಸ್ತಾ ಇದೆ. ಸೊ 4 ರಾಜ್ಯದ ಲೆಕ್ಕ ತಗೊಂಡ್ರೆ 4 ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಸೆಟ್ಬ್ಯಾಕ್ ಮತ್ತು ಪಕ್ಷದ ಒಳಗಡೆ ಒಡಕು ಬಿರುಕು ಭಿನ್ನಾಮತ. ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಎಲೆಕ್ಷನ್ ಇಲ್ಲ, ಆದರೆ ಕರ್ನಾಟಕದಲ್ಲೂ ಕೂಡ 2 ಬಣಗಳಾಗಿ ಒಡೆದಿರೋದು. DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ನಡುವೆ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಹೈಕಮಾಂಡ್ ಬೇಡ ಅಂದ ಮೇಲೂ ಸಿದ್ದರಾಮಯ್ಯ ಬಣದ ಶಾಸಕರು 25-30 ಜನ ವಿದೇಶಕ್ಕೆ ಹಾರ್ತಿದ್ದಾರೆ. ಯಾಕೆ, ನಮ್ಮ ಸ್ವಂತ ದುಡ್ಡಲ್ಲಿ ಹೋದರೆ ಯಾರು ಕೇಳ್ತಾರೆ ನಮ್ಮನ್ನು ಅಂತ. ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶವನ್ನು ಧಿಕ್ಕರಿಸಿ ಕರ್ನಾಟಕದಲ್ಲಿ ವಿದೇಶ ರಾಜಕಾರಣ ಶುರುವಾಗಿದೆ. ಈಗ ಈ ಕಡೆ DK ಶಿವಕುಮಾರ್ ಅವರು ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋ ತನಕ ಬೆಳವಣಿಗೆಗಳಾಗ್ತಿರೋದು. ಸೊ ರಾಹುಲ್ ಗಾಂಧಿ ಅವ್ರಿಗೀಗ ಒಂದು ಕಡೆ ಸಂಸದ ಸ್ಥಾನಕ್ಕೆ ಕುತ್ತು ಬಂದು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡದ ಮಟ್ಟಿಗೆ BJP ಮಾಡೋದಾದರೆ, ಮನಸ್ಸು ಮಾಡಿದ್ರೆ ಮಾಡಬಹುದು. ಬಟ್ ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದಲ್ಲಿ ಇದ್ದರೆ ನಮಗೆ ಒಳ್ಳೆಯದು ಅಂತ ಅಂದುಕೊಂಡ್ರೂ ಗೊತ್ತಿಲ್ಲ. ಕಡೆಗೆ ಅಷ್ಟು ಓಪನ್ ಆಗಿದೆ ಈಗ ಅವಕಾಶ. ಬಜೆಟ್ ಸೆಷನ್ 2ನೇ ಹಂತದ ಶುರು ಆಗ್ತಾ ಇದ್ದ ಹಾಗೆ ಅದರ ಭವಿಷ್ಯ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿಯವರ ನಾಯಕತ್ವ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು ಈಗ ಒಳಗೊಳಗೆ ಬುಸು ಕೊಡ್ತಿರೋರು ಬಹಿರಂಗವಾಗಿದ್ದು ಕೈಯಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.